ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನವಾಗದೇ ಇರುವ ಹಿನ್ನೆಲೆಯಲ್ಲಿ ಪುರಸಭಾ ವ್ಯಾಪ್ತಿಯ ಸುಮಾರು 12 ಕಡೆಗಳಲ್ಲಿ ಕೊಳಚೆ ನೀರು ನೇರವಾಗಿ ಜಿಲ್ಲೆಯ ಜೀವನದಿ ನೇತ್ರಾವತಿಯ ಒಳಲು ಸೇರುತ್ತಿದೆ. ಬಂಟ್ವಾಳದ ವಿವಿಧೆಡೆಯಲ್ಲಿ ನೇರವಾಗಿ ನೇತ್ರಾವತಿ ನದಿ ಸೇರುವ ದೃಶ್ಯವನ್ನು ಜಿಲ್ಲಾಧಿಕಾರಿ ಸಹಿತ ಪಾಲಿಕೆ ಆಯುಕ್ತರು ಬಿಡುವು ಮಾಡಿಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಕಣ್ಣಾರೆ ಕಂಡು ಒಮ್ಮೆ ಪರಾಮರಿಸಿ ನೋಡಿದರೆ ಒಳಿತು ಎನ್ನುವ ಅಭಿಪ್ರಾಯ ಸಾರ್ವಜನಿಕರದಾಗಿದೆ. ಬಿಸಿ ರೋಡ್ ನಗರದಲ್ಲಿ ಅತಿ ಹೆಚ್ಚು ವಸತಿ ಸಂಕೀರ್ಣ, ಮನೆಗಳು, ಹೋಟೆಲ್ಗಳಿದ್ದು ಇವುಗಳ ಮಲಿನ ನೀರು ಚರಂಡಿಯ ಮೂಲಕ ನದಿ ಸೇರಿದರೆ ತ್ಯಾಜ್ಯ ವಸ್ತುಗಳು, ಬಾಟಲ್ ಸಹಿತ ಇನ್ನಿತರ ವಸ್ತುಗಳು ನದಿಯಲ್ಲಿ ತೇಲಾಡುತ್ತಾ ಇರುವುದನ್ನು ನೋಡಬಹುದು. ನೇತ್ರಾವತಿ ನದಿಗೆ ಮಲಿನ ನೀರು ಸೇರುವ ಬಗ್ಗೆ ಹಲವು ವರ್ಷದಿಂದ ಈ ಬಗ್ಗೆ ಚರ್ಚೆ ನಡೀತಾ ಇಲ್ಲದೆ ಯಾವುದೇ ಫಲಿತ ಬರಲಿಲ್ಲ. ಸುಮಾರು ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಸುಮಾರು 19ರಿಂದ 21 ಡ್ರೈನೇಜುಗಳು ನೇರವಾಗಿ ನೇತ್ರಾವತಿ ನದಿಗೆ ಸೇರಿಕೊಂಡು ಮಲಿನ. ಇದರಲ್ಲಿ ಸಾಧಾರಣ ಲಕ್ಷಾಂತರ ಜನ ನೀರನ್ನು ಕುಡಿದು ಮಂಗಳೂರಿಗೆ ಪಂಪ್ ಸ್ಟೇಷನ್ ಹತ್ತಿರದಲ್ಲೇ ಮಫತ್ಲಾಲ್ ಲೇಔಟು, ಮುತ್ತಪ್ರೈ ಆರಾಧ್ಯ ಲೇಔಟು ಮತ್ತು ಬಂಟ್ವಾಳ ಭೀಮೂಡದಲ್ಲೇ ಸುಮಾರು 7 ದೊಡ್ಡ ದೊಡ್ಡ ಮಲಿನ ನೀರಿನ ಡ್ರೈನ್ಗಳು ನೇತ್ರಾವತಿಗೆ ನೇರವಾಗಿ ಸೇರುವುದರಿಂದ ಈ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.